ಇಟ್ಟು ದೇವ್ನ ನಂಬಿ ಭಕ್ತಿ ಇಟ್ಟು ಭೈರತಿ ನಡುವೆ ಸಿನಿಮಾ ಸೂಪರ್ ಇಟ್ಟು. ವೈನ್ ಹಳೇದಾದಷ್ಟು ಕಿಕ್ ಜಾಸ್ತಿ ಇರುತ್ತೆ, ಹಂಗೆ ಶಿವಣ್ಣನು ಅಷ್ಟೇ. ಇವ್ರು ದೊಡ್ಡ ಮನೆ ಮಾಡ್ತಿರೋ ರೆಕಾರ್ಡ್ಸ್ಗಳಿಲ್ಲ, ಅವ್ರು ನೋಡ್ತಿರೋ ಕ್ರೇಜ್ಗಳಿಲ್ಲ. ನಕ್ಕ ಶಿವಣ್ಣ ಅಂದ್ರೆ ಕಿಂಗು, ಆಲ್ವೇಸ್ ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅಮ್ಮ. ಇನ್ಮೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ. ಕೆಲವ್ರು ನೆನ್ನೆ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೆ. ಇತಿಹಾಸದಲ್ಲಿ ನಂಬರ್ 1 ಅಂದ್ರೆ ದೊಡ್ಡ ಮನೆ, ಜೈ ಪವರ್ ಸ್ಟಾರ್. ಶಿವಣ್ಣ ಲಾಂಗ್ ಹಿಡ್ರು ಸಯ್ಯೆ, ಗನ್ ಹಿಡ್ರು ಸಯ್ಯೆ. ಸಿನಿಮಾ ಮಾತ್ರ ಸೂಪರ್ ಆಗೈತೆ, ಒಂದ್ ಒಳ್ಳೆ ಸಿನಿಮಾ ನೋಡಿದೆ. ಹೀರೋಗಳಿಗೆ ಹೀರೋ ನಮ್ ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಸರ್. ಒಂದೊಂದು ಹೇಳ್ತೀನಿ, ನಿಜ ಸಖತ್ ಖುಷಿ ಆಯ್ತು. ಶಿವಣ್ಣ ಲಾಂಗ್ ಹಿಡ್ರು ಸಯ್ಯೆ, ಗನ್ ಹಿಡ್ರು ಸಯ್ಯೆ. ಫಸ್ಟ್ ಹಾಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಡ್ವರ್ಟ್ ಕಡೆ ಬಂದ ಲಾಯರ್ ಆಗಿ ಅವ್ರು ಏನೋ ಮಾಡ್ರ ತೋರ್ಸ. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಹುಚ್ಚದು ಕುಣಿಬೇಕು. ಜೋಗಿ ಪ್ರೇಮ್ಸ್ ಅವ್ರು ಸಾಂಗ್ ಬರ್ತಾವಲ್ಲ, ನೆನ್ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರು, ಅವ್ರವ್ರೆ ಸಂಘ ಕಟ್ಕೊಂಡ್ ಬಿರ್ದು ಹಿಡ್ಕೊಂಡ್ ನಿಂತಾರೋ. ಶಿವಣ್ಣ ನಿನ್ಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ. ಸೂಪರ್ ಐತೆ. ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕನ್ನಡ ಒಬ್ಬರೇ ಕಿಂಗು 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 ನಮ್ ಶಿವಣ್ಣ. ಸೂಪರ್ ಐತೆ. ಮನೆ ಅಂದ್ರೆ ಶಿವಣ್ಣ, ಶಿವಣ್ಣ ಅಂದ್ರೆ ದೊಡ್ಡ ಮನೆ. ದೊಡ್ಡ ಮನೆ ಗೊತ್ತು ಏನಂತ ನೋಡಿ ತಿಳ್ಕೋಬೇಕು. ಜೈ ಜೈ ದೊಡ್ಡ ಮನೆ. ಕ್ರೇಜಿ, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, 100 ಡೇಸ್ 1000 crore ಫಿಕ್ಸ್. ಪಕ್ಕಾ ಕ್ರೇಜಿ ಮೂವಿ. ನೆಕ್ಸ್ಟ್ ಲೆವೆಲ್. ಮ್ಯೂಸಿಕ್ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ ಬರ್ತಾರೆ. ಮ್ಯೂಸಿಕ್, BGM, ಆಮೇಲೆ ತಂಗಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫ್ಯಾಮಿಲಿ ಕಂಟೆಂಟ್ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ನೋಡೋ ಸಿನಿಮಾ. ಶಿವಣ್ಣ ಮಾತ್ರ ಈ ಗೆಟಪ್ ಅಲ್ಲಿ ನೋಡೋಕೆ ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ. ಓವರ್ ಆಲ್ ಆಗಿ ಸಿನಿಮಾ ಹೇಳ್ಬೇಕಂದ್ರೆ ಕನ್ನಡಿಗರಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಬಂದು ಕನ್ನಡಿಗರು ದಯವಿಟ್ಟು ಈ ಸಿನಿಮಾ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಮ್ಮ ಶಿವಣ್ಣ ನೆಕ್ಸ್ಟ್ ಲೆವೆಲ್. ಶಿವಣ್ಣ ಜೈ ಹಿಂದ್ ಶಿವಣ್ಣ, ಜೈ ಕರ್ನಾಟಕ, ಜೈ ಕರ್ನಾಟಕ ಶಿವಣ್ಣ. ಶಿವಣ್ಣಗೆ ತೆಗಿಸ್ಬೇಕು. ಈ ಏಜಲ್ಲೂ ಎನರ್ಜಿ ನೋಡಿದ್ರೆ ಖುಷಿ ಆಗುತ್ತೆ. ಲೈಕ್ ಇಂಥ ಒಂದು ಗ್ಯಾಂಗ್ಸ್ಟರ್ ಮೂವಿ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಲೈಕ್ BGM ಇಂದ ಇಂಟು ನರೇಷನ್. ಐ ಥಿಂಕ್ ಶಿವಣ್ಣ ಆಕ್ಟ್ ಮಾಡಿರೋ ಡೈರೆಕ್ಟರ್ಸ್ ಅಲ್ಲಿ ಐ ಥಿಂಕ್ ನರ್ತನ್ ಒನ್ ಆಫ್ ಈ ಆಡಿಯನ್ಸ್ ಅಥವಾ ಅಭಿಮಾನಿಗಳ ಪಲ್ಸ್ನ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಎಲಿಮೆಂಟ್ಸ್ ಬೇಗ ಇದೆ, ಸ್ಕ್ರೀನ್ ಪ್ಲೇ ಕ್ವಿಕ್ ಆಗಿದೆ, ಎಲ್ಲೂ ಲ್ಯಾಗ್ ಅಂತ ಅನ್ಸಲ್ಲ. ಓವರ್ ಆಲ್ ಒಂದು ಒಳ್ಳೆ ಮೂವಿ. ಶಿವಣ್ಣ ರಣಗಲ್ ಆಗ್ಲಿಕ್ಕೆ ರಾಮಾಯಣ ಫಸ್ಟ್. ರಾಮಾಯಣ ಅವನು ಫಾಲೋ ಮಾಡಿದ್ದು, ಶಿವಣ್ಣವರು ರಾಮಾಯಣ ಫಾಲೋ ಮಾಡಿದ್ದು. ರಾಮಾಯಣದಿಂದ ಭೈರತಿ ರಣಗಲ್ ಆಗಿರೋದು ಶಿವಣ್ಣವರು. ಶಿವಣ್ಣವರು ಭೈರತಿ ರಣಗಲ್ ಆಗಿದ್ದು ರಾಮಾಯಣದಿಂದ. ರಾಮಾಯಣ ಎಲ್ಲ ಅಭಿಮಾನಿಗಳು ಫಾಲೋ ಮಾಡಬೇಕು, ಎಲ್ಲರೂ ಫಾಲೋ ಮಾಡಬೇಕು ರಾಮಾಯಣ. ಜೈ ಶ್ರೀರಾಮ್, ಜೈ ಶಿವಣ್ಣ. ರಣಗಲ್ ಒಂದು ಅದ್ಭುತವಾದ ಮೂವಿ. ಇದು ತುಂಬಾ ಶಿವಣ್ಣವರ ಮೈಲಿಗಲ್ಲಿ ಅದ್ಭುತವಾದ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡ್ತಾ ಇದೆ. ಯಾಕೆಂದರೆ ಇವರು ಆನಂದದಿಂದ ಸ್ಟಾರ್ಟ್ ಮಾಡಿ ರಥಸಪ್ತಮಿ ಈ ಥರ ಸಿನಿಮಾಗಳ ಮುಖಾಂತರ ಜನಮೆಚ್ಚುಗೆ ಪಡೆದಿರು. ಮನಮೆಚ್ಚಿದ ಹುಡುಗಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿತ್ತು. ಅದಾದಮೇಲೆ ಬಂದಂಥ ಸುಮಾರು ಮೂವಿ, ಅದರಲ್ಲೂ ಕೂಡ ಈ ಸಿನಿಮಾ ಬಂದು ಓಂ ಆದಮೇಲೆ ಬಂದಿದ್ದು. ಓಂ ಸಿನಿಮಾದಲ್ಲಿ ನೀವು ಬೇರೆ ಥರ ನೋಡಿದ್ದೀರ, ಆದರೆ ರಣಗಲ್ಲಲ್ಲಿ ನೋಡ್ತಿರುವಂಥ ಕ್ಯಾರೆಕ್ಟರ್ನ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ನ್ಯಾಯವಾದಿಯಾಗಿ ಒಂದಷ್ಟು ಜನಗಳಿಗೆ ನ್ಯಾಯ ಮಾಡೋದನ್ನ ದೊರಕಿಸುವಲ್ಲಿ ಮತ್ತು ನೊಂದವರ ಧ್ವನಿಯಾಗಿ ಚಿತ್ರಕಥೆನ ಬರೆದಿರುವಂಥ ನರ್ತನ್ ಅವರು ಡೈರೆಕ್ಷನ್ ಮಪ್ತಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡಕ್ಕೆ ಹೋಗ್ತಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ನರ್ತನ್ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಶಿವಣ್ಣಗೆ ಮೆಚ್ಚುಗೆ ಕೊಡಬೇಕಾಗುತ್ತೆ. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಹೋಗ್ಬಾರ್ದು. ಕರ್ನಾಟಕಕ್ಕೆ ಬೇಕಾದ ಸಿನಿಮಾನ ಕನ್ನಡ ಸಿನಿಮಾ ಸೂಪರಾಗಿ ಮಾಡಿದ್ದಾರೆ ಸಿನಿಮಾನ. ಜನರಿಗೋಸ್ಕರ ನಾನು ಯಾರನ್ನ ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಏಯ್ ಬರ್ಕೋಯ, ಪೇಪರ್ ಮುಂದಾಗಡೆ ಬರ್ಕೋ, ಬೆಂಗಳೂರು ನಂದು. ಇನ್ಮೇಲೆ ಕರ್ನಾಟಕ ಬಾರ್ಡ್ರಲ್ಲಿ ಅಕಸ್ಮಾತ್ ಒಂದು ನಾಯಿ ಬರಬೇಕಾದ್ರೂ ನನ್ನನ್ನು ಕೇಳ್ಕೊಂಡೇ ಬರಬೇಕು. ಅಕಸ್ಮಾತ್ ಬಂತು ಅಣ್ಣ ಅಣ್ಣ ಶಿವಣ್ಣನ್ಗೆ, ಸೂಪರ್ ಹಿಟ್ ಫಿಲ್ಮ್ಗೆ, ಡಾಕ್ಟರ್ ರಾಜ್ಕುಮಾರ್ ಮಗ ಶಿವಣ್ಣ, ಶಿವಣ್ಣನ್ ತಮ್ಮ ಪುನೀತ್ ರಾಜ್ಕುಮಾರ್ಗೆ, ಶಿವಣ್ಣನ್ಗೆ.